ಕಳೆದ ದಾವಣಗೆರೆ ಉಪಚುನಾವಣೆಯಲ್ಲಿ ಶಾಮನೂರು ಸಮರ್ಥ್ ಅವರ ಪರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಹಾಗೂ ಅವರ ಬೆಂಬಲಿಗರು ಶಿಡ್ಲಘಟ್ಟದಿಂದ ಹೋಗಿ ದಾವಣಗೆರೆಯಲ್ಲಿ ಚುನಾವಣಾ ಪ್ರಚಾರ ಅಬ್ಬರದಿಂದ ನಡೆಸಿದ್ದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಚುನಾವಣೆಯಲ್ಲಿ ಭರ್ಜರಿ ಪ್ರಚಾರ ಮಾಡಿ ಅವರಿಗೆ ಮತದಾನ ಮಾಡುವಂತೆ ಜನರನ್ನು ಮನವೊಲಿಸಿ ಅವರ ಗೆಲುವಿಗೆ ಶ್ರಮಿಸಿದಂತಹ ನಾಯಕರಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಕೂಡ ಒಬ್ಬರು. ದಾವಣಗೆರೆ ಉಪಚುನಾವಣೆ ಗೆಲುವಿನ ಬಳಿಕ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಭಾನುವಾರ ಭೇಟಿ ನೀಡಿದ್ದರು. ಈ ವೇಳೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಹಾಗೂ ಅವರ ಬೆಂಬಲಿಗರು ದಾವಣಗೆರೆ ಉಪಚುನಾವಣೆಯಲ್ಲಿ ಸಮರ್ಥ್ ಅವರ ಪರ ಉತ್ತಮ ಕೆಲಸ ನಿರ್ವಹಣೆ ಮಾಡಿದ್ದೀರಿ, ಅವರ ಗೆಲುವಿಗೆ ಶ್ರಮಿಸಿದ್ದೀರಿ, ಹೀಗೆ ನಿಮ್ಮ ಶ್ರಮ ಮುಂದುವರಿಯಲಿ ಎಂದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಶುಭ ಹಾರೈಸಿದರು ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ತಿಳಿಸಿದರು. ದಾವಣಗೆರೆ ಚುನಾವಣೆ ಬೈ ಎಲೆಕ್ಷನ್ ಏನು ನಡೆದಿತ್ತು, ಶಾಮನೂರವರ ಮರಣದ ನಂತರ ತೆರವಾಗಿದ್ದ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸಮರ್ಥ್ ಶಾಮನೂರವರು ನಿಂತಿದ್ದರು. ಆ ಹಿನ್ನೆಲೆಯಲ್ಲಿ ನಮ್ಮನ್ನು ಸಹ ದಾವಣಗೆರೆ ಚುನಾವಣೆ ಮಾಡೋದಕ್ಕೆ ವಾರ್ಡ್ ನಂಬರ್ 13ನ ಜವಾಬ್ದಾರಿನ ಕೊಟ್ಟು ಅಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತಯಾಚನೆ ಮಾಡೋಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷ ಲೀಡ್ ಬರೋ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ತಾಕೀತು ಮಾಡಿದರು. ಅದರಂತೆ ಶಿಡ್ಲಘಟ್ಟದಿಂದ ಅನೇಕ ಮುಖಂಡರು ನಾವು ಹೋಗಿ ಅಲ್ಲೇ ಉಳ್ಕೊಂಡು ಎಲ್ಲ ಪ್ರತಿ ಬೂತ್ನ ಬೀದಿಗಳಲ್ಲಿ ಓಡಾಡಿಕೊಂಡು ಎಲ್ಲ ಮತದಾರನ ಮನವೊಲಿಸೋಂಥ ಕೆಲಸ ಮಾಡಿದ್ವಿ. ಚುನಾವಣೆ ಫಲಿತಾಂಶವೂ ಸಹ ಬಂದಿದೆ. ನಮಗೆ ಈಗಾಗಲೇ ಅಲ್ಲಿ ಸುಮಾರು 700ಕ್ಕೂ ಹೆಚ್ಚು ಮತಗಳ ಲೀಡು ಸಹ ಬಂದಿರೋದ್ರಿಂದ ನಮಗೂ ಸಹ ಸಂತೋಷ ಆಗಿದೆ. ಆ ನಿಟ್ಟಿನಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಅವ್ರನ್ನ ಭೇಟಿ ಮಾಡಿ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ತಿಳಿಸೋಂಥದ್ದಾಯಿತು. ಮತ್ತು ಆ ಗೆಲುವಿಗೆ ಶ್ರಮಿಸಿದಂಥ ನಮ್ಮ ಮುಖಂಡರನ್ನ ಭೇಟಿ ಮಾಡಿಸೋಂಥದ್ದು ಮತ್ತು ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳೋಂಥ ನಿಟ್ಟಿನಲ್ಲಿ ಭೇಟಿ ಮಾಡಿದ್ವಿ. ಹಂಗಾಗಿ ಅವರು ಸಹ ಭಾಳ ಖುಷಿಪಟ್ಟು ಚೆನ್ನಾಗಿ ಕೆಲಸ ಮಾಡಿದ್ದೆ ನನಗೆ ಮಾಹಿತಿ ಇದೆ, ಒಳ್ಳೆಯದಾಗ್ತದೆ ಅಂಥೇಳಿ ನನಗೆ ಬೆಂತಟ್ಟಂಥ ಕೆಲಸ ಮಾಡಿದ್ರು. ಹಂಗಾಗಿ ನನ್ನಲ್ಲಿ ಮತದಾರ ಪ್ರಭುಗಳಿಗೆ ಮತ್ತು ನನಗೆ ಜವಾಬ್ದಾರಿ ಕೊಟ್ಟಂಥ ನನ್ನ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಸಚಿವರಾದಂಥ ಎಂ.ಸಿ. ಸುಧಾಕರ್ ಅವರಿಗೆ ಧನ್ಯವಾದಗಳು ತಿಳಿಸ್ತೀನಿ.